A boy aged about 14 years, not a known case of diabetes mellitus and hypertension, and apparently normal 2 months back. Gradually started developing repeated episodes of cough and whitish colored sputum which associated with reduced intake of food. For all these complaints, initially he consulted nearby doctor, but patient did not get much relief. Later he consulted to our hospital, clinically diagnosed as Vata Kafaja Kasa and treated accordingly. Patient got 80% relief after 1 month of oral medicine. ಸರ್ ಇವರು ನಮ್ಮ ಮಗ ಅಂತ ನಾವು ಬೇರೆ ಕಡೆ ಎಲ್ಲ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ವಿ. ಅಲ್ಲೆಲ್ಲೂ ತೋರಿಸೋದ್ರಿಂದ ಹುಷಾರಾಗಲಿಲ್ಲ ಅವ್ರಿಗೆ. ಕೆಮ್ಮು ಕಫ ಎಲ್ಲ ಇತ್ತು ಜಾಸ್ತಿ. ನಾವಿಲ್ಲಿ ಸಿಂದಗಿ ಶಾಂತವೀರೇಶ್ವರ ಅಂತ ಹಾಸ್ಪಿಟ್ಲ್ ಇದೆ, ಅಲ್ಲಿ ಸಿದ್ದನಗೌಡರು ಅಂತ ಡಾಕ್ಟರ್ ಇದ್ದಾರೆ. ಅವ್ರ ಹತ್ರ ತೋರಿಸಿದ ಮೇಲೆ ಸ್ವಲ್ಪ 80% ಕಮ್ಮಿ ಆಗಿದೆ. ಆಮೇಲೆ ನಾವು ಬೇರೆ ಕಡೆ ಎಲ್ಲ ಕಡೆ ತೋರಿಸಿದ್ವಿ, ಎಲ್ಲೂ ಕಮ್ಮಿ ಆಗಲಿಲ್ಲ. ಅದು ಇಲ್ಲಿ ಬಂದ್ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ. ನಮ್ಗೆ ಇಲ್ಲಿ ಬಂದಾಗಿಂದ ಒಂಚೂರು ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಮೇಲೆ ಊಟ ಎಲ್ಲ ಮಾಡ್ತಾ ಇರಲಿಲ್ಲ, ನಿದ್ದೆ ಎಲ್ಲ ಇವಾಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಊಟ ಆಮೇಲೆ ತೂಕದಲ್ಲೂ ಎಲ್ಲ ಚೆನ್ನಾಗಿ ಬಂದವ್ರೆ ಅವರು. ಅದರಿಂದ ನಮ್ಗೆ ಚೆನ್ನಾಗಿ ಹೆಲ್ಪ್ ಆಗಿದೆ. ಇವಾಗೆಲ್ಲ ಕೆಮ್ಮು ಎಲ್ಲ ನೆಗಡಿ ಎಲ್ಲ ಕಡಿಮೆ ಆಗಿದೆ, ಸ್ವಲ್ಪ ಕಮ್ಮಿ ಆಗಿದೆ. ನಾವಿರೋದು ಬೆಂಗಳೂರಿಂದ ಬಂದಿರೋದು. ನಾವು ಓಕೆ 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 ಬೆಂಗಳೂರಿಂದ ಬಂದಿರೋದು. ಇಲ್ಲಿ ನಮ್ಮ ಅತ್ತಿಗೆ ಅವ್ರು ತೋರಿಸ್ತಾ ಇದ್ರು ಫಸ್ಟ್, ಅವ್ರ ಪರಿಚಯ ನಾವು ಬಂದಿರೋದು. ಹೌದು. ಇವಾಗ ಒಂದು 100% ಅಲ್ಲಿ ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆ? 100ರಲ್ಲಿ ಒಂದು 80% ಕಮ್ಮಿ ಆಗಿದೆ. ಓಕೆ ಓಕೆ.